ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಓರ್ವ ಮಹಿಳೆ ಮನಸ್ಸನ್ನು ಮಾಡಿದರೆ ಯಾವ ರೀತಿಯಾದಂಥ ಒಂದು ಸಾಧನೆಯನ್ನು ಕೂಡ ಮಾಡಬಹುದು ಎಂಬುದಕ್ಕೆ ಚನ್ನಪಟ್ಟಣ ತಾಲೂಕಿನ ನೀಲಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಏನು ಘನತ್ಯಾಜ್ಯ ಸಂಗ್ರಹದ ವಾಹನ ಚಾಲಕಿಯಾಗಿರುವಂಥ ಸೌಮ್ಯರವರೇ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದ್ದಾರೆ. ಏನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನೀಲಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಘನತ್ಯಾಜ್ಯ ವಾಹನ ಏನಿದೆ ಆ ವಾಹನಕ್ಕೆ ಚಾಲಕಿಯಾಗಿ ಕಳೆದ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಿಂದ ಸ್ವಸಹಾಯ ಸಂಘಗಳಲ್ಲಿ ಮಹಿಳೆಯರು ಯಾರಿರ್ತಾರೆ ಅವರನ್ನು ಏನು ಆಯ್ಕೆಯನ್ನು ಮಾಡಿ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಣೆ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸೌಮ್ಯರವರು ಬಹಳ ದೊಡ್ಡ ಸಾಧಕಿಯಾಗಿ ಹೊರಹೊಮ್ಮಿದ್ದಾರೆ. ನೀಲಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರಿಸುಮಾರು 11 ಗ್ರಾಮಗಳ ಏನು ಕಸವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸೌಮ್ಯರವರಿಗೆ ಈಗ HCL ಫೌಂಡೇಶನ್ ವತಿಯಿಂದ ರಾಜ್ಯದಲ್ಲೇ ಅತ್ಯುತ್ತಮವಾದ ಚಾಲಕಿ ಎಂಬ ಪ್ರಶಸ್ತಿಯನ್ನು ದೆಹಲಿಯಲ್ಲಿ ಕೊಟ್ಟು ಗೌರವವನ್ನು ಕೊಡಲಾಗಿದೆ. ಇದು ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಯಾಕಂದರೆ ಇವತ್ತು ಘನತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥ ಓರ್ವ ಮಹಿಳೆಗೆ ರಾಜ್ಯ ಸರ್ಕಾರ ಏನು ಹಿಂದೆ ಸಾಕಷ್ಟು ಮಹಿಳೆಯರಿಗೆ ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದೆ. ಈಗ ಒಂದು ಖಾಸಗಿ ಸಂಸ್ಥೆ ಸೌಮ್ಯ ಎಂಬಾಕೆಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಕೂಡ ಇದೆ. ಇವರು ಘನತ್ಯಾಜ್ಯ ವಾಹನದ ಚಾಲಕಿ ಎಂಬುದಕ್ಕಿಂತ ಹೆಚ್ಚಾಗಿ ಚನ್ನಪಟ್ಟಣ ತಾಲೂಕು ಸೇರಿದಂತೆ ರಾಮನಗರ ಜಿಲ್ಲೆಯಲ್ಲಿ ಯಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಚಾಲಕಿಯಾಗಿ ಯಾರೆಲ್ಲ ಮಹಿಳೆಯರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥ ಮಹಿಳೆಯರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಡ್ರೈವಿಂಗ್ ತರಬೇತಿಯನ್ನು ಕೊಟ್ಟಿದ್ದಾರೆ. ಇದು ಇವರ ಪ್ರಶಸ್ತಿ ಸಿಗಲಿಕ್ಕೆ ಪ್ರಮುಖವಾದ ಕಾರಣ ಅಂತೇಳಿ ಗೊತ್ತಾಗ್ತಾ ಇದೆ. ಜೊತೆಗೆ ಏನು ಪ್ರತಿದಿನ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ನೀಲಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ 11 ಗ್ರಾಮಗಳಿಗೆ ತೆರಳಿ ಕಸವನ್ನು ಸಂಗ್ರಹಣೆ ಮಾಡಿ ಅದನ್ನು ಸುರಕ್ಷಿತವಾಗಿ ಏನು ತ್ಯಾಜ್ಯ ವಿಲೇವಾರಿ ಘಟಕಗಳು ಏನು ಆ ಪಂಚಾಯಿತಿ ಮಟ್ಟದಲ್ಲಿ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ ಅಲ್ಲಿ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಕಸ ವಿಲೇವಾರಿ ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆ ಬಹಳ ಸಾಹಸದ ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಗರ ವ್ಯಾಪ್ತಿಗಳಲ್ಲಿ ಕಸ ಬಹಳ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಅಂಥದ್ರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಕಸ ಸಂಗ್ರಹಣೆ ಆಗ್ತಾ ಇದ್ದು ಅದನ್ನು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಜನ ಮುಂದಾಗ್ತಾ ಇಲ್ಲ. ಆದರೆ ಇವತ್ತು ನೀಲಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೌಮ್ಯ ಎಂಬಾಕೆ ಇಂಥ ಒಂದು ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ತಾನು ಕಲಿತಂಥ ಏನು ಡ್ರೈವಿಂಗ್ ಕೆಲಸವನ್ನು ಇನ್ನಿತರೆ ಮಹಿಳೆಯರಿಗೂ ಕೂಡ ತರಬೇತಿಯನ್ನು ಕೊಡುವ ಮೂಲಕ ಮತ್ತಷ್ಟು ಜನ ಮಹಿಳೆಯರ ಬದುಕಿಗೆ ಒಂದು ಆಸರೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಿರ್ಬೋದು, PDO ಆಗಿರ್ಬೋದು, ಜೊತೆಗೆ ಆಡಳಿತ ಮಂಡಳಿಯವರು ಕೂಡ ಇವರಿಗೆ ಗೌರವವನ್ನು ಸಲ್ಲಿಕೆ ಮಾಡಿದ್ದಾರೆ. ಚನ್ನಪಟ್ಟಣ ತಾಲೂಕು ನೀಲಸಂದ್ರ ಗ್ರಾಮ ಪಂಚಾಯಿತಿಗೆ ಸ್ವಚ್ಛತಾಗಾರ್ತಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ HCL ಕಂಪ್ನಿಯವರು ಸರ್ವೆ ಮಾಡಿ ಸೌಮ್ಯ ಅನ್ನೋರನ್ನ ಗುರುತಿಸಿ ಇವತ್ತು HCL ಫೌಂಡೇಶನ್ ವತಿಯಿಂದ ನಮ್ಮ ಪಂಚಾಯಿತಿಗೆ ಒಂದು ಪ್ರಶಸ್ತಿ ಲಭಿಸಿದೆ. ಇದಕ್ಕೆ ನಾವು ತುಂಬು ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸರ್, ಅವರು ಇಡೀ ಚನ್ನಪಟ್ಟಣ ತಾಲೂಕಿನಲ್ಲಿ ಎಲ್ಲ ಚಾಲಕರಿಗೂ ತರಬೇತಿ ಕೊಟ್ಟು ಈ ದಿನ ಅದಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳಕ್ ಬಯಸ್ತೇನೆ ಸರ್. ಈ ದಿನ ಇಡೀ
ಕರ್ನಾಟಕ ರಾಜ್ಯದಲ್ಲೇ ನೀಲಸಂದ್ರ ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ಲಭಿಸಿರುವುದು ಮತ್ತು ಕೀರ್ತಿ ತಂದಿರೋದು ನಮಗೆ ತುಂಬ ಹೆಮ್ಮೆಯ ವಿಚಾರ ಅನಿಸುತ್ತೆ ಸರ್. ನೀಲಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 3 ವರ್ಷಗಳಿಂದ. ಈ ಒಂದು ದಿವಸ ನಮ್ಮ ಒಂದು ಗ್ರಾಮ ಪಂಚಾಯತಿಯ ಕಸ ಸಂಗ್ರಹಣೆ ಆಟೋ ಚಾಲಕಿಗೆ ಒಂದು ಗೌರವವನ್ನು SCL ಫೌಂಡೇಶನ್ ಅವರು ಗುರುತಿಸಿ ಕೊಟ್ಟಿದ್ದಾರೆ. ಇದು ಒಂದು ಮಹಿಳಾ ಚಾಲಕಿಗೆ ಸಿಕ್ಕಂಥ ಒಂದು ಗೌರವ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತದೆ. ಈ ಒಂದು ನಮ್ಮ ರಾಮನಗರ ಜಿಲ್ಲೆ ಚನ್ನಮಡ ತಾಲೂಕು ನೀಲಸಂದ್ರ ಗ್ರಾಮ ಪಂಚಾಯತಿ ಕಸ ಸಂಗ್ರಹಣೆ ಚಾಲಕಿಯನ್ನೇ ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಹೆಮ್ಮೆ ಇದೆ. ಇದನ್ನು ನಾವು ಸ್ವಾಗತಾರ್ಹವಾಗಿ ನಾವು ಬಯಸ್ತೀವಿ. ಮತ್ತು ಇದೇ ರೀತಿ ಇನ್ನೂ ಹೆಚ್ಚಿನ ನಮ್ಮ ಚಾಲಕಿಗೆ ಪ್ರೋತ್ಸಾಹ ನೀಡಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗೌರವ ಸಿಗಲಿಕ್ಕೆ ಅಂತೇಳಿ ನಮ್ಮ ಕಡೆಯಿಂದ ಒಂದು ಪ್ರೇರಣಾತ್ಮಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೀಲಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಆಟೋ ಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಈ ಅವಾರ್ಡು ಏನಕ್ಕೆ ಬಂತು ಅಂತಂದರೆ ಸಂಸ್ಥೆಯವರು ನಾವು ಮಾಡ್ತಿರೋ ಕೆಲಸನ ಗುರುತಿಸಿ ಅವರು ಎಲ್ಲ ಹತ್ರಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಆಫೀಸಲ್ಲೂ ಕೆಲಸ ಮಾಡ್ತಾರೆ. ಮತ್ತು ನಾವು ಡ್ರೈವಿಂಗ್ ಮಾಡಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿರೋ ಮಹಿಳೆ ಡ್ರೈವಿಂಗ್ ಅವರಿಗೆಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀನಿ. ಹಾಗಾಗಿ ನನ್ನನ್ನು ಚೆನ್ನಾಗಿ ಇದು ಮಾಡ್ತಾರೆ. ಮತ್ತು ಕಸನ ಕಲೆಕ್ಟ್ ಮಾಡೋದು ಯಾವ ಥರ ಡಿವೈಡ್ ಮಾಡಬೇಕು ಏನು ಅನ್ನೋದೆಲ್ಲನೂ ಅವರು ತಿಳಿಸ್ಕೊಟ್ಟಿದ್ದೀನಿ ನಾನು ಬೇರೆ ಪಂಚಾಯತಿ ಮಹಿಳೆ ಡ್ರೈವರ್ಗಳಿಗೆಲ್ಲ. ಹಂಗಾಗಿ ನನ್ನನ್ನು ಉತ್ತಮ ಚಾಲಕಿ ಅಂತ ಆಯ್ಕೆ ಮಾಡಿಕೊಂಡು ಡೆಲ್ಲಿಲಿ ನಮಗೆ ಅವಾರ್ಡು HCL ಫೌಂಡೇಶನ್ ಕಡೆಯವರು ನಮಗೆ ಅವಾರ್ಡ್ನ ಕೊಡೋಕ್ಕೆ ಇದು ಮಾಡಿದ್ರು. ಅಲ್ಲಿಂದ ನನಗೆ ಈ ಫ್ಲೈಟಲ್ಲಿ ಹೋಗಿರೋದೇ ಒಂದು ಅನುಭವ ತುಂಬ ಖುಷಿ ಅನ್ನಿಸ್ತು. ಹಂಗಾಗಿ ನಾನು ಈ ಮುಂದೆ ಇಷ್ಟು ಬೆಳಿಬೇಕು ಅಂತಂದರೆ ನಮ್ಮ ನೀಲಸಂದ್ರ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಅಧ್ಯಕ್ಷರು PDO ಮೇಡಮು ಮತ್ತು ಜಿಲ್ಲಾ ಪಂಚಾಯತಿಯ ಎಲ್ಲ ಅಧಿಕಾರಿಗಳಿಗೂ ತುಂಬ ಹೃದಯದ ವಂದನೆಗಳು ಹೇಳ್ತೀನಿ. ಮತ್ತು ಸಂಸ್ಥೆಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಪಡ್ತೀನಿ ಸರ್. ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ಮತ್ತೆ ನಾನು ಇನ್ನೂ ಮುಂದೆ ಬೆಳಿಬೇಕು ಅನ್ನೋ ಇದು ಉತ್ಸಾಹ ಇದೆ ಸರ್. ಒಟ್ಟಾರೆ ಸೌಮ್ಯರವರ ಈ ಒಂದು ಸಾಧನೆ ಎಲ್ಲ ಮಹಿಳೆಯರಿಗೆ ಒಂದು ಸ್ಫೂರ್ತಿ ಅಂತಲೇ ಹೇಳಬಹುದಾಗಿದೆ.